ರಾಜ್ಯದಲ್ಲಿ ಕ್ರಾಂತಿಯಾಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್? ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿಯಾಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್? ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿಯಾಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್? ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿಯಾಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ.
ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸ್ಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಹೈಕಮಾಂಡ್ ಹೇಳದೆ ಆದರೆ ಸಿದ್ದರಾಮಯ್ಯ ಅವರ ಬಣ ಈಗೇನೀಗ ರಹಸ್ಯ ಮೀಟಿಂಗು, ಡಿನ್ನರ್ ಮೀಟಿಂಗು ಅಂತೇಳಿ ಎಲ್ಲ ಏನು ಮಾಡ್ತಾ ಇದ್ದಾರೆ, ಆ ಬಣ ಏನಾದರೂ ಹೊರಗಡೆ ಬಂತು ಅಂಥೇಳಿ ಆದರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಹೇಳುವಂಥ ಈ ಸರ್ಕಾರ ಖತಮ್ ಆಗೋದು ಗ್ಯಾರಂಟಿ. DKಶಿ ಮುನಿದರು ಕೂಡ ಸರ್ಕಾರಕ್ಕೆ ಆಪತ್ತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ ಘಂಟಾಘೋಷವಾಗಿ ಅದು ಆಯಿತು ಅನ್ನೋದಾದರೆ, DK ಶಿವಕುಮಾರ್ ಒಂದು ವೇಳೆ ಇದರಿಂದ ಮುನಿಸಿಕೊಂಡ್ರು ಅನ್ನೋದಾದರೆ, ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಅಥವಾ ಒಕ್ಕಲಿಗ ಶಾಸಕರು DK ಶಿವಕುಮಾರ್ ಅವರಿಂದ ಅಥವಾ DK ಶಿವಕುಮಾರ್ ಅವರ ಜೊತೆಗೆ ಬಂದದ್ದೇ ಆದರೆ ಈ ಸರ್ಕಾರಕ್ಕೆ ಆಪತ್ತಾಗೋದು ಖಂಡಿತ, ಖಂಡಿತ. ಯಾಕಂತ ಹೇಳಿದ್ರೆ ಇಬ್ಬರೂ ಅನಿವಾರ್ಯ ಪಕ್ಷಕ್ಕೆ. ಪಕ್ಷದಲ್ಲಿ DK ಶಿವಕುಮಾರು ಅನಿವಾರ್ಯ, ಸಿದ್ದರಾಮಯ್ಯನವರು ಅನಿವಾರ್ಯ. ಒಂದು ವೇಳೆ ಇವರಿಬ್ಬರ ನಡುವಿನ ಈ ಒಂದು ಜಿದ್ದಾಜಿದ್ದು ವಿಕೋಪಕ್ಕೆ ಹೋಗಿ ಏನಾದರೂ ಈ ಬಣ ಬಡಿದಾಟದಲ್ಲಿ ಎರಡೂ ಬಣಗಳು ಬೇರೆ ಬೇರೆ ಆಯಿತು ಅಂತ ಆದರೆ ಸರ್ಕಾರ ಬೀಳೋದು ಪಕ್ಕ. BJP ಜೊತೆಗೆ ಸೇರಿಕೊಂಡು ಸರ್ಕಾರ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಪಾಸಿಬಿಲಿಟೀಸನ್ನು ನಾವು ಮಾತಾಡ್ತಿದ್ವಿ. ಒಂದು ವೇಳೆ ಈ ಮೀಟಿಂಗು, ಆ ಒಕ್ಕಲಿಗ ಮೀಟಿಂಗು ಇದೆಲ್ಲದರ ನಡುವೆ ಅತಿರೇಕಕ್ಕೆ ಹೋಗಿ ಇದೇನಾದರೂ ಮುಂದುವರಿದು ಸರ್ಕಾರದ ಅಸ್ತಿತ್ವಕ್ಕೇನಾದರೂ ಧಕ್ಕೆ ಆಗುತ್ತೆ ಅನ್ನೋದಾದರೆ, ಒಂದು ಬಣ ಈ ಸರ್ಕಾರದಿಂದ ಹೊರಗಡೆ ಬಂದರೆ ಅಥವಾ ಒಂದು ಬಣ ಹೊರಗಡೆ ಬಂದರೆ ಅವರು BJP ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆಯೂ ಕೂಡ ಬರಬಹುದು. BJP ಜೊತೆಗೂ ಕೂಡ ಉತ್ತಮ ಬಾಂಧವ್ಯ, ಎರಡೂ ಬಣದ ಶಾಸಕರು BJP ಜೊತೆಗೆ ಉತ್ತಮವಾದ ಬಾಂಧವ್ಯ, ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಇಂಥದ್ದು ಆಗಬಹುದು. ಇದೇ ರೀತಿಯಾಗಿ ಈ ಪಾಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಬಡಿದಾಟ ಇದೆಯಲ್ಲ, ಈ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂಥ ಈ ಪಾಲಿಟಿಕ್ಸ್ ಮುಂದುವರಿತು ಅನ್ನೋದಾದರೆ ಹಿಂಗಾಗುವಂಥ ಸಾಧ್ಯತೆಗಳಿರುತ್ತೆ. ಮುಂದುವರೆದು ನಾವು ನೋಡ್ತಾ ಹೋದರೆ ನೋಡಿ, ಸಂಕ್ರಾಂತಿ ಬಳಿಕ